ಈ ಪಕ್ಷಕ್ಕೆ ಏನೋ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನ ಯಾರೋ ಕರ್ಕೊಂಡ್ಬಂದು ಬಿಟ್ಬಿಟ್ರಲ್ಲ ಕೊನೆಗಳಿಗೆಯಲ್ಲಿ. ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ. ಆತನ್ನ ಪಕ್ಷದಿಂದನೇ ಆಚೆ ಹಾಕಿದ್ರೆ ಪಕ್ಷ ಇಲ್ಲಿ ಉದ್ಧಾರ ಆಗುತ್ತೆ. ಸಬ್ರಿ ರಾಷ್ಟ್ರದಲ್ಲಿ ತಿಂಗಳಿಗೆ 12 ಲಕ್ಷ ರೂಪಾಯಿ ಕೊಡಬೇಕು. ಆತ್ಮೀಯ ACF ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವೀಕ್ಷಕರೇ, ತುಂಬಾ ದಿನಗಳ ನಂತರ ನಿಮ್ಮ ಮುಂದೆ ಬರೋದಕ್ಕೆ ಕಾರಣ ಇದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಇಂದು ಸಮರ್ಪಣಾ ಸಂಕಲ್ಪ ಸಮಾವೇಶ ಹಮ್ಮಿಕೊಂಡಿದೆ. ತನ್ನ 2 ವರ್ಷಗಳ ಸಾಧನೆಯನ್ನ ಅನಾವರಣ ಮಾಡುವ ಉದ್ದೇಶದಿಂದ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸಮಾವೇಶಕ್ಕೂ ಇಂದಿನ ವಿಚಾರಕ್ಕೂ ನಿಕಟ ಸಂಪರ್ಕ ಇರೋ ಕಾರಣದಿಂದಲೇ ಇದೆಲ್ಲ ಹೇಳ್ತಿರೋದು. 2013ರ ವಿಧಾನಸಭಾ ಚುನಾವಣೆಯ ಕೊನೆಯ ಗಳಿಗೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರದೀಪ್ ಈಶ್ವರ್ ಅವರು ಹಲವಾರು ಭರವಸೆಗಳನ್ನು ನೀಡಿದ್ರು. ಅವೆಲ್ಲದರ ವಿಚಾರ ಬೇಡ ಬಿಡಿ, ಇದರಲ್ಲಿ ಮುಖ್ಯವಾದ ಕೆಲ ವಿಚಾರಗಳ ಬಗ್ಗೆ ಮಾತ್ರ ಮಾತಾಡೋಣ. ಮೊದಲನೇದಾಗಿ, ಕ್ಷೇತ್ರದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ನೀಡ್ತೀನಿ ಅಂತ ಹೇಳಿದ್ರು. ಅದಕ್ಕೂ ಮೊದಲು ಇದ್ದ ಶಾಸಕರು ಈ ಕ್ಷೇತ್ರದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಹರಣ ಮಾಡಿದ್ದಾರೆ. ಹಾಗಾಗಿ ಟೀಕೆ ವಿಮರ್ಶೆ ಏನೇ ಬರಲಿ ಪತ್ರಕರ್ತರಿಗೆ ಪೂರ್ಣ ಪತ್ರಿಕಾ ಸ್ವಾತಂತ್ರ್ಯ ನೀಡೋದಾಗಿ ಹೇಳಿದ್ರು. ಎರಡನೇದಾಗಿ, ಪೊಲೀಸ್ ಪೈಲಟ್ ಬಳಸಲ್ಲ, ಪೊಲೀಸರ ರಕ್ಷಣೆಯಲ್ಲಿ ನಾನು ಕ್ಷೇತ್ರಕ್ಕೆ ಬರೋದಿಲ್ಲ ಎಂದಿದ್ರು. ಇದಕ್ಕೂ ಮೊದಲಿದ್ದ ಶಾಸಕರು ಪೊಲೀಸ್ ಸರ್ಪಗಾವಲಿನಲ್ಲಿಯೇ ಸಂಚರಿಸ್ತಾರೆ ಎಂಬ ಆರೋಪ ಹೊಂದಿತ್ತು. ಹಾಗಾಗಿ ಪ್ರದೀಪ್ ಅವರು ಈ ಮಾತು ಹೇಳಿದ್ರು. ಮೂರನೇದಾಗಿ, ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇನೆ, ಚಿಕ್ಕಬಳ್ಳಾಪುರವನ್ನ ಸಿಂಗಾಪುರ ಮಾಡಲ್ಲ, ಚಿಕ್ಕಬಳ್ಳಾಪುರವನ್ನ ಚಿಕ್ಕಬಳ್ಳಾಪುರವಾಗಿಯೇ ಉಳಿಸ್ತೇನೆ, ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡದೆ ಸ್ವಚ್ಛ ಆಡಳಿತ ನೀಡ್ತೇನೆ ಎಂದಿದ್ರು. ಉಳಿದ ವಿಚಾರಗಳನ್ನು ಹೊರತುಪಡಿಸಿ ಈ 3 ವಿಚಾರಗಳ ಬಗ್ಗೆ ಮಾತ್ರ ಇಂದು ಚರ್ಚೆ ಮಾಡೋಣ. ಮಾನ್ಯ ಶಾಸಕರು ಹೇಳಿದಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇರಲಿ, ಪತ್ರಿಕಾ ತತ್ವ ಸಿದ್ಧಾಂತಗಳು ಮತ್ತು ಮೌಲ್ಯಗಳಿಗೆ ತಿಲಾಂಜಲಿ ಇಟ್ಟ ಖ್ಯಾತಿ ಇದೇ ಶಾಸಕರಿಗೆ ಸಲ್ಲುತ್ತದೆ. ಇವರ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು 1,000 ರೂಪಾಯಿ ಪಡೆಯೋ ಪೇಟಿಎಂ ಬ್ಯಾಚ್ಗೆ ಮಾತ್ರ ಸೀಮಿತವಾಗಿದೆ. ಅಲ್ಲಿಗೆ ಮೊದಲ ಮಾತು ಗಾಳಿಯಲ್ಲಿ ಲೀನವಾಯಿತು. ಇನ್ನ ಎರಡನೇ ಮಾತಿಗೆ ಬರೋದಾದ್ರೆ ಪೊಲೀಸ್ ರಕ್ಷಣೆ ವಿಚಾರ. ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ, ಕಾಣ್ತಾ ಇದೆಯಲ್ಲ ಪೊಲೀಸರ ಸರ್ಪಗಾವಲು. ಎಲ್ಲಿ ಇದು? ಯಾಕೆ ಇಷ್ಟೊಂದು ರಕ್ಷಣೆ ಅಂತೀರಾ? ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಿದ್ದಾರಲ್ಲ ಪ್ರದೀಪ್ ಈಶ್ವರ್, ಅವರ ರಕ್ಷಣೆಗೆ. ಕಾರಣ ಪಾಕಿಸ್ತಾನದ ಭಯೋತ್ಪಾದಕರೂ ಅಲ್ಲ, ವಿಪಕ್ಷಗಳಂತೂ ಅಲ್ವೇ ಅಲ್ಲ. ಬದಲಿಗೆ ತಮ್ಮದೇ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಭಯ. ಹೀಗಂತ ನಾನು ಹೇಳ್ತಿಲ್ಲ, ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ. ಶಾಸಕರ ವರ್ತನೆ ವಿರುದ್ಧ ಕಾಂಗ್ರೆಸ್ ನಾಯಕರು ಬಂಡೆದ್ದಿದ್ದಾರಂತೆ. ಈಗ ಕಾಂಗ್ರೆಸ್ ನಾಯಕರು ಮತ್ತು ಶಾಸಕರ ಬೆಂಬಲಿಗರು ಎಂಬ 2 ಬಣ ಸೃಷ್ಟಿಯಾಗಿದೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಯಾವಾಗ ಬಣರಾಜಕೀಯ ಉದ್ಭವವಾಯಿತೋ ಆಗ ಸಹಜವಾಗಿಯೇ ಶಾಸಕರಿಗೆ ಭೀತಿ ಉಂಟಾಗಿದೆ. ಹಾಗಾಗಿ ಎಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ದಾಳಿ ಮಾಡ್ತಾರೋ ಅನ್ನೋ ಭೀತಿಯಿಂದ ಶಾಸಕರು 150ಕ್ಕೂ ಹೆಚ್ಚು ಪೊಲೀಸರ ರಕ್ಷಣೆಯಲ್ಲಿ ನಿಮ್ಮ ಊರಿಗೆ ನಿಮ್ಮ ಶಾಸಕ ಕಾರ್ಯಕ್ರಮ ನಡೆಸಿದ್ದಾರೆ. ಅಲ್ಲಿಗೆ ಶಾಸಕರ ಎರಡನೇ ಮಾತು ತಪ್ಪಿದಂತಾಯಿತು. ಇನ್ನು ಮುಖ್ಯವಾದ 3ನೇ ವಿಚಾರಕ್ಕೆ ಬರೋಣ. ಅದೇ ಭ್ರಷ್ಟಾಚಾರ ರಹಿತ ಸ್ವಚ್ಛ ಆಡಳಿತ. ಅದನ್ನು ನೀಡ್ತಿದ್ದಾರಲ್ಲ ಅನ್ನೋ ಪ್ರಶ್ನೆ ಮೂಡ್ಬೋದು. ಅದೂ ಇಲ್ಲ ಎನ್ನುತ್ತಿವೆ ಕಾಂಗ್ರೆಸ್ ಮೂಲಗಳು. ಅರೆ, ಇದೇನಿದು? ಆರೋಪ ಮಾಡಿದ್ರೆ ವಿಪಕ್ಷಗಳಾದ JDS ಇಲ್ಲವೇ BJP ಮಾಡಬೇಕು. ಅದು ಬಿಟ್ಟು ಕಾಂಗ್ರೆಸ್ನವರೇ ಆರೋಪ ಮಾಡೋದು ಅಂದ್ರೇನು? ವಿಚಿತ್ರ ಅಂತೀರಾ? ನಮ್ಮ ಚಿಕ್ಕಬಳ್ಳಾಪುರವೇ ಒಂದು ವಿಚಿತ್ರ ಆಗಿರುವಾಗ ಶಾಸಕರು ನಾಯಕರು ವಿಚಿತ್ರವಲ್ಲದಿದ್ರೆ ಹೇಳಿ. ಹಾಗಾಗಿಯೇ ಈ ಮಾತುಗಳನ್ನು ಒಮ್ಮೆ ಕೇಳ್ಕೊಂಡು ಬಂದ್ಬಿಡಿ, ಆಮೇಲೆ ಮಾತಾಡೋಣ. ಈ ಪಕ್ಷಕ್ಕೆ ಏನೋ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನ ಯಾರೋ ಕರ್ಕೊಂಡ್ಬಂದು ಬಿಟ್ಬಿಟ್ರಲ್ಲ ಕೊನೆಗಳಿಗೆಯಲ್ಲಿ.
ಆಯಿತು, ಎಲ್ಲರೂ ಒಂದೇ ಸುಧಾಕರ್ ಸೋಲ್ಬೇಕು, ಆತನ ದುರಂಕಾರ, ಆತನ ನಡ್ಕೊಂಡಂಥ ರೀತಿ ಎಲ್ಲರಿಗೂ ಗೊತ್ತಿತ್ತು. ಆ ಕಾರಣಕ್ಕೆ ನಮ್ಮ ಶ್ರಮಕ್ಕೆ ಪಾಪ ಜನತೆ, ಚಿಕ್ಕಬಳ್ಳಾಪುರದ ಜನತೆ ಹೆಸರೇ ಗೊತ್ತಿಲ್ಲದಂಥ ಅಮಾಯಕನೋ ಇನ್ನೊಂದೋ ಗೊತ್ತಿಲ್ಲ ಅಂಥವನ್ನೂ ನಮ್ಮಗಳ ಶ್ರಮದಿಂದ ನಮ್ಮೆಲ್ಲರ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲರ ಆ ಶ್ರಮವನ್ನು ಅವರು ಒಂದು ಪಾಪ ಗೌರವ ಕೊಟ್ಟು ಗೆಲ್ಲಿಸಿದ್ರು. ನಾವು ಕೇಳ್ತಾ ಇರೋದು, ಲೀಡರ್ಗಳನ್ನ ನೀವು ಗೌರವಿಸೋದು ಬಿಡೋದು ನಿಮ್ಮ ಇಷ್ಟ, ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಜನ ಮತ ಕೊಟ್ಟಿರ್ತಕ್ಕಂಥ ಜನ ನಮ್ಮನ್ನು ಕೇಳ್ತಾರೆ. ಆ ಕೇಳಿದವ್ರಿಗೆ ನಾವು ಉತ್ತರ ಹೇಳೋಕ್ಕಾಗ್ತಾಯಿಲ್ಲ. ಅಭಿವೃದ್ಧಿ ಏನೂ ಆಗ್ತಾಯಿಲ್ಲ. ಯಾವ್ಯಾವುದೋ ಬಂದು ಪೂಜೆ ಮಾಡೋ ಹೋಗೋದು, ಅಲ್ಲಿ ವರ್ಕ್ ಆರ್ಡ್ರ್ ಆಗಿಲ್ಲ, ಗ್ರ್ಯಾಂಟೇ ಇಲ್ಲ, ಟೆಂಡ್ರೇ ಆಗಿಲ್ಲ. ಈ ರೀತಿ ಜನಗಳನ್ನ ವಂಚನೆ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಇದಕ್ಕೆ ತೆರೆ ಬಿದ್ದು ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಆಗಬೇಕು, ಮತ ಕೊಟ್ಟಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಗೌರವ ಸಿಗಬೇಕು ಅನ್ನೋದು ಮುಖ್ಯ ಉದ್ದೇಶ. ಅದು ಆಗ್ತಾ ಇಲ್ಲ. ಅದಕ್ಕೆ ನಾವು ಒಂದು 100 ಜನ ಮುಖಂಡರೆಲ್ಲ ಒಂದು ವಾರದಿಂದ ಸೇರಿ ಮಾತಾಡಿ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನೂ ಮೀಟ್ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಈಗಾಗಲೇ ನಮ್ಮ ಸೀತಾರಾಮ್ ಅವರು ಇಲ್ಲಿ ಪಾರ್ಲಿಮೆಂಟ್ನ ಅಭ್ಯರ್ಥಿಯಾಗಿದ್ದಂಥ ಅವ್ರ ಮಗ ಆಗಿದ್ದರು. ಅವರು ಸಕ್ರಿಯ ರಾಜಕಾರಣದಲ್ಲಿರ್ತಕ್ಕಂಥವ್ರು, ಅವರು MLC ಆಗಿದ್ದಾರೆ. ಅವ್ರ ಗಮನಕ್ಕೂ ತಂದಿದ್ದೀವಿ. ಇವತ್ತು ನಾಳೆ ಒಂದು ಹೊಸಪೇಟೆಯಲ್ಲಿ 2 ವರ್ಷ ತುಂಬಿದ್ದಕ್ಕೆ ಸರ್ಕಾರದ ಸಾಧನೆಗಳ ಬಗ್ಗೆ ಒಂದು ಸಮಾವೇಶ ಇದೆ. ಅದು ಬಂದ ನಂತರ ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರನ್ನ, ಮತ್ತು ಉಸ್ತುವಾರಿ ಮಂತ್ರಿಗಳನ್ನ, ಸೀತಾರಾಮ್ ಅವ್ರನ್ನ, ಇದೆಲ್ಲ ವಿಚಾರಗಳನ್ನು ತಿಳಿಸಿ ಇದಕ್ಕೊಂದು ಇತಿಶ್ರೀ ಆಡಿಸ್ಬೇಕು. ಆತನ್ನು ಪಕ್ಷದಿಂದನೇ ಆಚೆ ಹಾಕಿದ್ರೆ ಪಕ್ಷ ಇಲ್ಲಿ ಉದ್ಧಾರ ಆಗುತ್ತೆ, ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ಗೆಲ್ಲುತ್ತೆ. ಅದಾಗದೇ ಇದ್ದರೆ ಎಲ್ಲ ಮತದಾರರು, ಮುಖಂಡರು ಅವರು ಅವಮಾನ ಸಹಿಸ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಒಂದು ತೀರ್ಮಾನ ಮಾಡಿ ನಾವು ಈ 2 ದಿವಸ ಬಿಟ್ಕೊಂಡು ಎಲ್ಲ ಮುಖಂಡರು, ಇವರು 4 ಜನ ಮುಖಂಡಗಳನ್ನ ನೋಡಿ AICCಗೂ ಅವರ ಗಮನಕ್ಕೂ, AICC ಏನು ಉಸ್ತುವಾರಿಗಳಿದ್ದಾರೆ ನಮಗೆ, ಅಭಿಷೇಕ್ ದತ್ ಆ್ಯಂಡ್ ಸುರ್ಜೇವಾಲಾ, ಅವ್ರ ಗಮನಕ್ಕೂ ವಿಚಾರ ತಗೊಂಡು ಬಂದು ಆಮೇಲೆ ಮುಂದಿನ ನಿರ್ಧಾರ ನಾವು ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ನಾವು ಲೀಡರ್ಗಳನ್ನ ಲೀಡರ್ಗಳು ಇದು ಅಂತ ಹೇಳ್ತಾ ಇಲ್ಲ. ನಾವು ಅವನ್ನ ಕರ್ಕೊಂಡ್ರೆ ಯಾರು ಹೋಗೋರೇ ಇಲ್ಲವಲ್ಲ ಲೀಡರ್ಗಳೀಗ. ಆತನ ಬಿಹೇವಿಯರ್ ನೋಡಿ ಹೋಗೋರು ಯಾರೂ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಲೂಟಿ ಮಾಡ್ತಾ ಇರೋದು ನಿಲ್ಲಬೇಕು. ನೀವು ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ತಿಂಗಳಿಗೆ 12 ಲಕ್ಷ ರೂಪಾಯಿ ಕೊಡಬೇಕು ಶಾಸಕರಿಗೆ. ಮತ್ತು ಕ್ರಷರ್ಗಳಲ್ಲಿ ಹಿಂದಿನ ವರ್ಷ 12 ಕೋಟಿ ವಸೂಲಿ ಮಾಡಿಬಿಟ್ಟಿದ್ರು. ಅದೇನೋ ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ಬಂದು ಸ್ವಲ್ಪ ವಾಪಸ್ಸು ಕೊಡಿಸಿದ್ರು ಅಂತ ಒಂದು ಗೊತ್ತಾಯಿತು. ಮತ್ತೆ ಅವ್ರಿಗೆ ಬೆದರಿಕೆ ಹಾಕಿ ತಮ್ಮನ್ನೇನೋ ಬಿಟ್ಕೊಂಡು ಈಗ ಮತ್ತೆ ಅದೇ ದಂಧೆ ಶುರುವಾಗಿದೆ. ಇನ್ನು ಉಳಿದಿರತಕ್ಕಂಥದ್ದು ಟೌನ್ ಪ್ಲಾನಿಂಗಲ್ಲಿ ಪಾಪ ಕೇಶವ ರೆಡ್ಡಿ ಅಮಾಯಕನ ನಂಬಿಕೆ ಅವಸ್ಥೆ ಕೊಂಡಿಸ್ಬಿಟ್ಟು ಇವನೇ ಎಲ್ಲ ಈತನೇ ಲೂಟಿ ಮಾಡ್ತಾ ಇರತಕ್ಕಂಥದ್ದು. 1 ಎಕರೆಗೆ 10 ರಿಂದ 12 ಲಕ್ಷ ರೂಪಾಯಿ ತೊಗೊಳ್ತಾ ಇದ್ದಂತೆ. ಇಲ್ಲಾಂದರೆ ಯಾವುದಕ್ಕೂ ಅಪ್ರೂವಲ್ ಕೊಡೋದಿಲ್ಲ. ನಾನು ಹೇಳೋದಲ್ಲ, ಇದನ್ನು ನೀವು ಆ ನೋವನ್ನು ಅನುಭವಿಸಿ ಯಾರು ಕೊಡ್ತಾ ಇದ್ದಾರೆ ಹಣ ಅವ್ರ ಬಾಯಿಂದನೇ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ. ಕೇಳಿರ್ತೀರಿ ನೀವು ಏನು ಮಾಧ್ಯಮದವ್ರೇನು ಸಾಮಾನ್ಯ ಏನಿಲ್ಲ, ಎಲ್ಲ ತಿಳ್ಕೊಂಡಿದ್ದೀರಿ. ನೀವು ತಿಳ್ಕೊಂಡೇ ತಾವು ನಮ್ಮನ್ನು ಕೇಳ್ತಾ ಇದ್ದೀರಿ. ನಾನು ಹೇಳಿರೋದನ್ನ ತಾವು ಮತ್ತೊಂದು ಸಾರಿ, ಒಂದು ಗಾದೆ ಇದೆಯಲ್ಲ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡುವಂತ. ನಾನು ಹೇಳಿದ್ದನ್ನು ಅಷ್ಟಕ್ಕೆ ಕೇಳಿಬಿಟ್ಟು ನೀವು ನಿಜ ಅಂದ್ಕೊಂಡ್ಬೇಡಿ. ನೀವು ಇದನ್ನು ನಾನು ಹೇಳಿರೋ ಮಾತನ್ನ ಪ್ರಮಾಣಿಸಿ ನೋಡಿ, ಆಗ ಗೊತ್ತಾಗುತ್ತೆ ನಿಮಗೆ. ಈ ರೀತಿ ಜನದ ಮತ್ತು ಕ್ಷೇತ್ರದ ಅಭಿವೃದ್ಧಿ ಆಗೋಕ್ಕೋಸ್ಕರ ನಾವು ಸರ್ಕಾರ ಬಂದಿರೋದು, ಈತನ ಗೆಲ್ಲಿಸಿರೋದು. ಈತ ಲೂಟಿ ಮಾಡ್ಕೊಂಡು ಹೋಗೋದಕ್ಕಲ್ಲ. ಜೊತೆಗೆ ಆ ಎಲೆಕ್ಷನ್ ಮುಂಚೆನೇ ಸುಳ್ಳು, ನನಗೆ ಅದು ಗೊತ್ತಿರಲಿಲ್ಲ. ಎಲೆಕ್ಷನ್ ಜೊತೆಯಲ್ಲಿ ಕ್ಯಾನ್ವಾಸ್ಗೆ ಹೋಗಿದ್ದೀವಿ ನಾವು, ಬಿಸಿಲಲ್ಲಿ ಉರಿಯೋ ಬಿಸಿಲು, ಇದೇ ತಿಂಗಳು. ನಾನು MSc ಬಯಾಲಜಿ ಪಾಸ್ ಮಾಡಿಬಿಟ್ಟಿದ್ದೀನಿ,
ನಾನು IAS ಪ್ರಿಲಿಮಿನರಿ ಪಾಸ್ ಮಾಡಿದ್ದೀನಿ, ಬಯಾಲಜಿ ಸ್ಟೂಡೆಂಟ್ಸ್ಗೆ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ಇಲ್ಲಿ ನಾಮಿನೇಷನ್ನಲ್ಲಿ PUC ಇಷ್ಟು ಹಗಲು ಸುಳ್ಳು, ಇಂಥ ಸುಳ್ಳು ಹೇಳುವಂಥವ್ರು ಈ ಸಮಾಜದಲ್ಲಿ, ಈ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ನಮಗೆ ಮುಖಂಡರಿಗೆ ಅವ್ರು ಯಾರು ಗೌರವ ಕೊಡೋದಕ್ಕೆ, ಆತನಿಗೆ ಗೌರವ ಇಲ್ಲ, ಇನ್ನು ಗೌರವಸ್ಥರಿಗೆ ಗೌರವ ಕೊಡ್ತಾರಾ? ನನಗೆ ಗೌರವ ಸಂಸ್ಕಾರ ಇಲ್ಲದೆ ಇದ್ದರೆ ನಾನು ನಿಮಗೆ ಎಲ್ಲಿ ಗೌರವ ಕೊಡೋಕ್ಕೆ ಬರ್ತದೆ? ಅದು ದುರಹಂಕಾರದ ಪರಮಾವಧಿ ಅವೆಲ್ಲ ಮಾತಾಡೋ ಮಾತುಗಳು. ನಮಗೆ ಅಂಥ ದುರಹಂಕಾರ ಬೇಡ. ನಾವು ಜನ ಸರ್ಕಾರ ಕೊಟ್ಟಿದ್ದಾರೆ, ಓಟ್ ಕೊಟ್ಟಿದ್ದಾರೆ. ಓಟ್ ಕೊಡೋದಕ್ಕೆ ಕಾರಣಕರ್ತರು ನಾವುಗಳು, ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಜೊತೆಗೆ ಇಲ್ಲಿ ನೂರಾರು ಜನ ತಾಲೂಕಲ್ಲಿ ಲೀಡರ್ಗಳು ಓಡಾಡಿ ಕಷ್ಟಪಟ್ಟಿದ್ದಾರೆ ಪಂಚಾಯತಿ ಲೆವೆಲಲ್ಲಿ. ಅವ್ರ ಊರುಗಳಲ್ಲಿ ಅವ್ರ ಕೆಲಸ ಆಗಬೇಕು. ಇಲ್ಲಾಂದರೆ ಅವರು ಇವ್ರು ಹುಡ್ಕೊಂಡು ಬೆಂಗಳೂರಲ್ಲೆಲ್ಲೋ ರಾಜರಾಜೇಶ್ವರನವ್ರಿಗೆ ಹೋಗೋಕ್ಕಾಗಲ್ಲ. ಆ ಊರಲ್ಲಿ ನಿನ್ನ ಮಾತು ಕೇಳಿ ಓಟ್ ಹಾಕಿದೆಯಾ, ನಾವು ಹಾಕಿದ್ದೀವಿ ಅಂತ, ನಮಗೆ ಇಂಥ ರಸ್ತೆ ಆಗಿಲ್ಲ, ಇಂಥ ಸ್ಕೂಲ್ ಕೆಲಸ ಇದೆ, ಇದಿದೆ, ಇದನ್ನು ಮಾಡಪ್ಪ ನೀನು ಅಂತ ಆ ಮುಖಂಡರನ್ನ ನಮ್ಮನ್ನು ಕತ್ತಿನ ಪಟ್ಟಿಗೆ ಹಿಡ್ಕೊಂಡು ಕೇಳೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಈ ಸತ್ಯನ ಅಸತ್ಯ ಅನ್ನೋನು ತಾವೇ ಹೇಳಿ. ಕೇಳಿದ್ರಲ್ಲ ವೀಕ್ಷಕರೇ, ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ತಿಂಗಳಿಗೆ 17 ಲಕ್ಷವಂತೆ. ಕಲ್ಲು ಗಣಿಗಾರಿಕೆ ಇದೆಯಲ್ಲ, ಕ್ರಷರ್ ಸೇರಿದಂತೆ ಇತರೆ ಗಣಿಗಳು, ಅವುಗಳಿಂದ ಕಳೆದ ವರ್ಷ 12 ಕೋಟಿ ವಸೂಲಿ ಮಾಡಿದ್ದಾರಂತೆ. ಅಂದರೆ ತಿಂಗಳಿಗೆ ಸರಾಸರಿ 1 ಕೋಟಿ. ಇನ್ನ ಗುತ್ತಿಗೆದಾರರು, ಇತರೆ ಸರ್ಕಾರಿ ಕಚೇರಿಗಳು ಸೇರಿ ಎಷ್ಟೆಷ್ಟು ವಸೂಲಿ ಮಾಡಲಾಗ್ತಾ ಇದೆ ಅನ್ನೋದು ಆ ಅರವಿಂದನಿಗೆ ಗೊತ್ತಾಗಬೇಕು. ಇನ್ನ ಟ್ರಾನ್ಸ್ಫರ್ಗಳಿದೆಯಲ್ಲ, ಅವುಗಳಿಗೆ ಸಂಸದ ಸುಧಾಕರ್ ಅವರೇ ಹೇಳಿದ್ದಾರೆ ಈ ಹಿಂದೆ ಯಾವ ಹುದ್ದೆಗೆ ಎಷ್ಟೆಷ್ಟು ನೀಡಬೇಕು ಅಂತ. ಇರಲಿ, ಇವೆಲ್ಲ ಆರೋಪಗಳು ನಾನು ಮಾಡ್ತಾ ಇರೋದಲ್ಲಪ್ಪ. ಬದಲಿಗೆ ಕಾಂಗ್ರೆಸ್ನ ಹಿರಿಯ ನಾಯಕರು, ಈ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತವರು, ಕಳೆದ 3 ದಶಕಗಳಿಂದ ಕಾಂಗ್ರೆಸ್ ಪಕ್ಷ ಕಟ್ಟುವ ಕೆಲಸ ಮಾಡುತ್ತಿರೋ ನಂದಿ ಎಂ ಆಂಜನಪ್ಪ ಹೇಳಿದ ಮಾತುಗಳು. ಇವರೊಬ್ಬರೇ ಅಲ್ಲ ಬಿಡಿ, ಇನ್ನೂ ಹಲವು ನಾಯಕರು ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ. ಅವೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಸದ್ಯಕ್ಕೆ ಅಂಜನಪ್ಪ ಹೇಳಿದ ಮಾತುಗಳ ಬಗ್ಗೆ ಮಾತ್ರ ಮಾತಾಡೋಣ. ಸಬ್ ರಿಜಿಸ್ಟ್ರಾರ್ ಕಚೇರಿಯೊಂದರಿಂದಲೇ ತಿಂಗಳಿಗೆ 17 ಲಕ್ಷ ಸ್ವತಃ ಶಾಸಕರ ತಮ್ಮ ವಸೂಲಿ ಮಾಡ್ತಿದ್ದಾನೆ, ಹೀಗಂತ ಅಂಜನಪ್ಪ ಹೇಳಿದ್ದಾರೆ. ಇನ್ನ ಕಳೆದ ವರ್ಷ ತಿಂಗಳಿಗೆ 1 ಕೋಟಿ ರೂಪಾಯಿಯಂತೆ ಗಣಿಗಾರಿಕೆಯಿಂದ ವಸೂಲಿಯಾಗಿದೆ ಅಂದರೆ ಈ ವರ್ಷವೂ ಅಷ್ಟೇ ಆಗಿರಬೇಕು, ಇಲ್ಲವೇ ಇನ್ನೂ ಹೆಚ್ಚಾಗಿರಬೇಕು. ಗುತ್ತಿಗೆದಾರರಿಂದಲೂ ವಸೂಲಿ, ಟ್ರಾನ್ಸ್ಫರ್ಗಳಿಂದಲೂ ವಸೂಲಿ. ಈ ಗುತ್ತಿಗೆದಾರರಿಂದ ವಸೂಲಿಯಾಗೋದು ಪರ್ಸೆಂಟೇಜ್ ಅನ್ನೋದರ ಮೇಲೆ. ಅಲ್ಲಿಗೆ ಕನಿಷ್ಠ ತಿಂಗಳಿಗೆ 1.5 ಕೋಟಿ ಆದರೂ ವಸೂಲಿ ಆಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರ ನೇರ ಆರೋಪ. ಇದು ನಿಜವೇ ಆಗಿದ್ರೆ ಶಾಸಕರೇ ಹೇಳಿದಂತೆ ಅಮ್ಮ ಆಂಬುಲೆನ್ಸ್ಗಳಿಗೆ ಮಾಸಿಕ 20 ಲಕ್ಷ ವೆಚ್ಚ ಯಾವ ಮಹಾ ಲೆಕ್ಕ ಹೇಳಿ? ಮಹಿಳೆಯರಿಗೆ ಸೀರೆ, ಅಂಗನವಾಡಿ ಮಕ್ಕಳಿಗೆ ಬಟ್ಟೆ, ಎಲ್ಲವೂ ಎಷ್ಟು ಲಕ್ಷವಾಗಲಿದೆ? ಎಲ್ಲವೂ ಸೇರಿದರೂ 1 ತಿಂಗಳ ವಸೂಲಿಯಲ್ಲಿ ಮುಗಿಯಲ್ವೇ? ಉಳಿದ 11 ತಿಂಗಳ ವಸೂಲಿ ಎಲ್ಲಿಗೆ? ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಮತ್ತೆ ಹೇಳುತ್ತಿದ್ದೇನೆ, ಇದರಲ್ಲಿ ಲೆಕ್ಕಾಚಾರ ಮಾತ್ರ ನಂದು, ಉಳಿದ ಎಲ್ಲ ಆರೋಪಗಳು ಕಾಂಗ್ರೆಸ್ ಮುಖಂಡರೇ ಮಾಡಿರೋದು. ಅಲ್ಲಿಗೆ ಶಾಸಕರ ಭ್ರಷ್ಟಾಚಾರ ರಹಿತ ಆಡಳಿತ ಅನ್ನೋದು ಕೇವಲ ಮಾತು, ಅವರ ಭರವಸೆ ಮಣ್ಣು ಪಾಲು. ಇನ್ನು ಶಾಸಕರ ತಮ್ಮನ ಬಗ್ಗೆ ಸಿಕ್ಕಾಪಟ್ಟೆ ಆರೋಪಗಳು ಕೇಳಿ ಬರ್ತಾ ಇದೆ. ಅವು ನಿಜವಾ ಸುಳ್ಳ ಎಲ್ಲವನ್ನು ದಾಖಲೆ ಸಮೇತ ಮುಂದೆ ಚರ್ಚೆ ಮಾಡೋಣ. ಆದರೆ ಶಾಸಕರು ಚುನಾವಣಾ ಪೂರ್ವದಲ್ಲಿ ನೀಡಿದ ಪ್ರಮುಖ 3 ಭರವಸೆಗಳು ಹಳ್ಳ ಹಿಡಿದಿವೆ. ಈ ಅನುಮಾನ ಕ್ಷೇತ್ರದ ಮತದಾರರನ್ನು ತೀವ್ರವಾಗಿ ಕಾಡ್ತಾ ಇದೆ. ಹಾಗಾಗಿ ಈ ಎಲ್ಲ ಆರೋಪಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಸ್ಪಷ್ಟನೆ ನೀಡದಿದ್ದರೆ ಅದು ನಿಜ ಎಂದೇ ನಂಬುವ ಅಪಾಯ ಇದೆ. ಹಾಗಾಗಿ ಆದಷ್ಟು ಬೇಗ ಈ ಆರೋಪಗಳಿಗೆ ಶಾಸಕರು ಸ್ಪಷ್ಟನೆ ನೀಡಲಿ ಅಲ್ವೇ? ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.